ಪ್ರೀತಿಯ ವಿದ್ಯಾರ್ಥಿಗಳೇ, 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದ ಈ ಹೊಸ್ತಿಲಿನಲ್ಲಿ ನಮಗೆ ನಮ್ಮ ಕರ್ನಾಟಕ ಗಣ ಸರ್ಕಾರ ಮರುಸಿಂಚನ ಅನ್ನುವಂಥ ಈ ಕಾರ್ಯಕ್ರಮವನ್ನು ಹಾಕಿಕೊಟ್ಟಿದೆ. ಇದರ ಉದ್ದೇಶ ಇಷ್ಟೇ, ನಿಮ್ಮಲ್ಲಿ ಕಲಿಕಾ ಅಂತರವನ್ನು ಕಡಿಮೆ ಮಾಡಲು, ಕಲಿಕಾ ಫಲಗಳನ್ನು ಉತ್ತಮವಾಗಿ ಈಡೇರಿಸಲು ಹಾಗೂ ಹಿಂದೆ ಕಲಿತಂತ ಸಾಮರ್ಥ್ಯಗಳನ್ನು ಮರೆತು ಹೋಗಿದ್ದರೆ ಅವುಗಳನ್ನ ಮರು ನೆನಪಿಸುವಂತ ಒಂದು ಕೆಲಸ ಏನಪ್ಪಾ ಅಂತಂದ್ರೆ ಈ ಮರುಸಿಂಚನ ಕಾರ್ಯಕ್ರಮದ ಉದ್ದೇಶ. ಹಾಗಾದ್ರೆ ಈ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಸಮಾಜ ವಿಜ್ಞಾನ, ಇದರಲ್ಲಿ ಹಲವಾರು ಏನಪ್ಪಾ ಅಂತಂದ್ರೆ ಚಟುವಟಿಕೆಗಳದು. ನಮ್ಮ ಏನಪ್ಪಾ ಅಂತಂದ್ರೆ ನಮಗೆ ನಮ್ಮ ಜ್ಞಾನವನ್ನು ಹೆಚ್ಚಿಸಲು ಹಲವಾರು ಚಟುವಟಿಕೆಗಳನ್ನ ಈ ಪುಸ್ತಕದೊಳಗೆ ನಮ್ಗೆ ರಚನೆ ಮಾಡಿಕೊಟ್ಟಾರ. ಅದರಲ್ಲಿ ಏನಪ್ಪಾ ಅಂತಂದ್ರ ಒಂದು ಚಟುವಟಿಕೆ ಯಾವುದು? ಮನೋನಕ್ಷೆ. ಮನೋನಕ್ಷೆ ಅನ್ನುವಂತ ಒಂದು ಚಟುವಟಿಕೆ. ಈ ಮನೋನಕ್ಷೆ ಚಟುವಟಿಕೆಯಲ್ಲಿ ಏನಪ್ಪಾ ಅಂತಂದ್ರ ಸುಳಿವುಗಳನ್ನು ಕೊಟ್ಟಾರಲ್ಲ, ಸುಳಿವುಗಳನ್ನಿಲ್ಲ ಸುಳಿವುಗಳನ್ನು ಕೊಟ್ಟಾರ. ಆ ಸುಳಿವುಗಳನ್ನು ಕೊಟ್ಟು ನಾನು ಯಾರೆಂದು ಗುರುತಿಸು ಅನ್ನುವಂತ ಒಂದು ಹೇಳಿಕೆಗಳನ್ನು ಕೊಟ್ಟಾರ. ಹಂಗಾರ ಇಲ್ಲಿ ನಾನು ಯಾರೆಂದು ಅನ್ನೋದನ್ನ ನೀವು ಗುರುತಿಸ್ಬೇಕು. ಈ ಸುಳಿವುಗಳನ್ನು ಉಪಯೋಗ ಮಾಡಿಕೊಂಡು ಗುರುತಿಸ್ತೀರಂಗಾದ್ರ. ಹಂಗಾದ್ರೆ ಒಂದಕ್ಕಿಂತ ಬರೋಣ. ಕಲ್ಲಿಕೋಟೆಯನ್ನು ತಲುಪಿದ್ದು ಅಂತ ಐತಿ, ಹೌದಾ? ಕಲ್ಲಿಕೋಟೆಯನ್ನು ತಲುಪಿದ್ದು ಏನಂಗಾರೆ ಕಲ್ಲಿಕೋಟೆಯನ್ನು ತಲುಪಿದ್ದು ಯಾರು ಹೇಳ್ತೀರಿ? ಬಾ ಸರಿಯಾ ಬಾ ಹೇಳ. ಏನ ವಾಸ್ಕೋಡಿಗಾಮ ಅಂತ ಹೇಳ್ತದ, ಸರಿನಾ? ಅದು ಯಾಕೆ ವಾಸ್ಕೋಡಿಗಾಮ ನೋಡು? 1498ರೊಳಗ ಏನ್ ಮಾಡಿದ? ವಾಸ್ಕೋಡಿಗಾಮ ಭಾರತದ ಕಲ್ಲಿಕೋಟೆಯನ್ನು ತಲುಪಿದ. ಹಂಗಾರೆ ಇಲ್ಲಿ ಏನಂತ ಬರೀ ನಾವು ಸರಿ ಐತಾ? ವಾಸ್ಕೋಡಿಗಾಮ ಆಯ್ತಾ? ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬರೋಣ. ಕಲ್ಕತ್ತಾ ಮೊದಲ ರಾಜಧಾನಿಯಾಗಿದ್ದು. ಕಲ್ಕತ್ತಾ ಮೊದಲ ರಾಜಧಾನಿ ಬಾಪ ಮರ ನೀವ ಬ್ರಿಟಿಷರ್. ಹೌದಾ? ಸರಿ ಹೌದವ? ನೋಡು, ಬ್ರಿಟಿಷರು ನಮ್ಮ ಭಾರತ ದೇಶಕ್ಕೆ ಬಂದ ನಂತರ ಪ್ರಪ್ರಥಮವಾಗಿ ರಾಜಧಾನಿ ಯಾವ್ದು ಮಾಡ್ಕೊಂಡಿದ್ರು ಅವರು? ಕಲ್ಕತ್ತಾ. ಇದೇನಂತ ಬರೀ ನಂಗಾರ ಬ್ರಿಟಿಷರು. ಅದೇ ತರನಾಗಿ ಇಲ್ಲಿ ನೋಡು, ನಾನು ಯಾರೆಂದು ಗುರುತಿಸುವುದರಲ್ಲಿ ಪುಲಿಕಾಟಿಯವರ ರಾಜಧಾನಿಯಾಗಿತ್ತು. ಯಾರು ಗಲಾಟೆ ಮಾಡ್ಬೇಡ್ರಿ. ಯಾರ ರಾಜಧಾನಿ ಆಗಿತ್ತು? ಬಾ ಸಂಗೀತ. ಯಾರ್ದು? ಡಚ್ಚರು. ಹೌದಾ? ಸಂಗೀತ ಇವ್ರು ಸರಿನಾ? ಪುಲಿಕಾಟು ಡಚ್ಚರ್ ರಾಜಧಾನಿ ಆಗಿತ್ತ, ಸರಿನಾ? ಹಂಗಾರೆ ಏನ್ ಬರೀ ನಾವು ಡಚ್ಚರು. ಅದೇ ತರನಾಗಿ ಪ್ರಥಮ ವ್ಯಾಪಾರ ಕೇಂದ್ರ ಸೂರತ್ನಲ್ಲಿ ಸ್ಥಾಪಿಸಿದರು. ಪರ್ಪದ ನೀವ ಯಾರ್ದು? ಪೋರ್ಚುಗೀಸರು ಅಂತ ಹೇಳಕತ್ತಾವ, ಸರಿನಾ? ಪೋರ್ಚುಗೀಸರು ಏನಂತ ಬರಲಿಲ್ಲ ನೋಡು. ಪೋರ್ಚುಗೀಸರು ಭಾರತಕ್ಕ ವ್ಯಾಪಾರಕ್ಕಾಗಿ ಬಂದ್ರು. ಅವರು ಏನ್ ಮಾಡಿದ್ರು? ಪ್ರಥಮ ವ್ಯಾಪಾರ ಕೇಂದ್ರವನ್ನು ಸೂರತ್ ಒಳಗೆ ಅವರು ಸ್ಥಾಪಿಸಿದ್ರು. ಯಾರವರು? ಪೋರ್ಚುಗೀಸರು. ನೋಡ್ರಿ, ಈ ಚಟುವಟಿಕೆಯಲ್ಲಿ ಏನಪ್ಪಾ ಅಂತಂದ್ರ ಎಲ್ರೂ ಪಾಲ್ಗೊಂಡಂಗ ಆಯ್ತು. ಹೇಗೆ? ಅವ್ರು ಹೇಳಿದ ಆನ್ಸರ್ ಅನ್ನ ನೀವು ಕೇಳಿದ್ರಿಲ್ಲ. ಈಗ ಈ ಚಟುವಟಿಕೆಯಲ್ಲಿ ಈ ಸುಳಿವುಗಳನ್ನು ಉಪಯೋಗ ಮಾಡ್ಕೊಂಡು ಏನ್ ಬರೀಬೇಕು ಅಂತ ನಿಮ್ಗೆಲ್ಲ ಗೊತ್ತಾಗ್ತಿಲ್ಲ. ಅದಕ್ಕ ಇಂಥ ಚಟುವಟಿಕೆಗಳು ಏನಪ್ಪಾ ಅಂತಂದ್ರ ಬಹಳಷ್ಟು ಈ ಮರುಸಿಂಚನ ಸಮಾಜ ವಿಜ್ಞಾನ ಪುಸ್ತಕದಾಗ ಅದಾವು. ಇವನ್ನೆಲ್ಲ ಮುಂದಿನ ತರಗತಿ ಒಳಗೆ ಏನ್ ಮಾಡೋಣ, ಒಂದೊಂದ ತಿಳಿತಾ ಹೋಗೋಣ. ಹಂಗಾರ ಈ ಚಟುವಟಿಕೆ ನಿಮ್ಗೆ ಖುಷಿ ಕೊಡ್ತಿಲ್ಲ? ನಿಮ್ಗ ಈ ಚಟುವಟಿಕೆ ಮನೆ ಬರ್ಕೊಂಡ್ಬರ್ತೀರಾ? ಈ ಪುಸ್ತಕದ ನೀವು ಮಾಡ್ಕೊಂಡ್ಬರ್ತೀರಾ? ನೋಡೋಣ. ನೀವು ಒಂದು ಮನೋನಕ್ಷೆಯನ್ನ ನೀವೇ ಹಾಕೊಂಡ್ಬರ್ಬೇಕು. ಹಾಕೊಂಡ್ಬರ್ತೀರಾ? ಸುಳಿವುಗಳನ್ನು ಕೊಟ್ಟುಕೊಂಡು ಒಂದು ಮನೋನಕ್ಷೆಯನ್ನ ನೀವೇ ಹಾಕೊಂಡ್ಬರ್ತೀರಾ ನಾಳೆಗೆ? ಓಕೆ. ಈ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಶಾಲಾ ಎಲ್ಲಾ ವಿದ್ಯಾರ್ಥಿಗಳಿಗೂ
ಧನ್ಯವಾದಗಳು.